ಸಹಕಾರ ರತ್ನ ಸಹಕಾರ ಸಚಿವ ಮಧುಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಕೆಎನ್ ರಾಜಣ್ಣ ಅವರು 75ನೇ ಜನ್ಮದಿನಾಚರಣೆಯ ಅಮೃತ ಮಹೋತ್ಸವದ ಅಂಗವಾಗಿ ತುಮಕೂರಿನಲ್ಲಿ ನಡೆಯುವ ಬೃಹತ್ ಸಮಾವೇಶಕ್ಕೆ ಬುಕ್ಕಾಪಟ್ಟಣ ಹೋಬಳಿಯ ಎಲ್ಲಾ ಕೆಎನ್ ರಾಜಣ್ಣ ಅವರ ಅಭಿಮಾನಿ ಬಳಗ, ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು, ಸದಸ್ಯರುಗಳು, ನಿರ್ದೇಶಕರುಗಳು ಪೂರ್ವಭಾವಿ ಸಭೆ ಬಸ್ಗಳನ್ನ ತರಿಸ್ಕೊಂಡು ನಾವು ಜನ ಒಳ್ಳಿಸ್ಕೊಂಡು ಪಕ್ಷಾತೀತವಾಗಿ ಇಲ್ಲಿ ಪಕ್ಷ ಬೇಡ, ದಯವಿಟ್ಟು ಯಾರು ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಬೇಡ, ನಾವೆಲ್ಲ ಜಾತಿ ಬೇಡ, ನಾವೆಲ್ಲ ರಾಜಣ್ಣನವರ ಅಭಿಮಾನಿಗಳು ಎಂಬ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಜನ ಒಳ್ಳಿಸ್ಕೊಂಡು ಹೋಗ್ಬೇಕು ಅಂತ ನಾನಾದ್ರೂ ನಿಮ್ಮಲ್ಲಿ ಕೇಳ್ತೀನಿ. ಮತ್ತು ಅವತ್ತಿನ ಏನು ನಾವು ಒಂದು 9 ಗಂಟೆ ಹಂಗೆ ಬಿಡ್ಬೇಕಾಗುತ್ತೆ, ಕಾರ್ಯಕ್ರಮ ಒಂದು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲಾರು 9 ಗಂಟೆಗೆ ರೆಡಿ ಇದ್ದು ಆಯಾ ಪಂಚಾಯತಿಗಳಿಗೆ ನಾವು ಈಗ ನೀವೇನು ಇಂಥ ಕಡೆ ಬಸ್ ಕಳಿಸ್ರಿ ಅಂದ್ರೆ ಅಂತ ಕಡೆ ನಾವು ಬಸ್ ಕಳಿಸ್ತೀವಿ. ಅಬಲರು ಅಶಕ್ತರು ಆಗಿರ್ತಕ್ಕಂಥ ನಮ್ಗೆಲ್ಲ ಜ್ಞಾಪಕಕ್ಕೆ ಬರ್ತಾ ಇತ್ತು ಅಂತಂದ್ರೆ ದೇವರಾಜ ಅರಸ್ ಅವರು. ಅವರು ಕೂಡ ದೇವರಾಜ ಅರಸ್ ಅವರ ಮಾರ್ಗದರ್ಶನದಲ್ಲೇನೆ ನಡೀತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ಕೆ ಎನ್ ರಾಜಣ್ಣ ಅವರು. ಶಕ್ತಿ ಇಲ್ದವ್ರಿಗೆ ಶಕ್ತಿಯನ್ನ ತುಂಬಿ ಒಂದು ಗಂಟ್ಲನ್ನ ವಾಯ್ಸ್ ಇಲ್ದವ್ರಿಗೆ ವಾಯ್ಸ್ ಕೊಡ್ತಕ್ಕಂಥ ವ್ಯಕ್ತಿ ಅಂತ ಅಂದ್ರೆ ಇವತ್ತೇನಾದ್ರೂ ಇದ್ರೆ ನಮ್ಮ ರಾಜಕಾರಣದಲ್ಲಿ ಅಪರೂಪವಾಗಿ ಕಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ಕೆ ಎನ್ ರಾಜಣ್ಣವರು. ಅದೇ ರೀತಿ ಅವರ ಒಂದು ನುಡಿ ಏನಪ್ಪಾ ಅಂದ್ರೆ, 1 ಕುಂಟೆ ಜಾಗ ಇದ್ರು ಕೂಡ ನಾವು 50,000 ರೂಪಾಯಿ ಸಾಲ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಅಪರೂಪದ ವ್ಯಕ್ತಿ ಅಂದ್ರೆ ರಾಜಣ್ಣವ್ರು ಮಾತ್ರ. 1 ಕುಂಟೆ ಜಮೀನು 33x33ಗೂ ಕೂಡ ನಾನು ಲೋನ್ ಕೊಡ್ತೀನಿ, ಬಡವರು ಕೂಡ ಅದರಲ್ಲಿ ಅನುಭವಿಸ್ಲಿ ಅಂತಕ್ಕಂಥ ಒಂದು ವಿಚಾರ. ಒಂದು ಜೊತೆನಲ್ಲಿ ಏನು ಮೊದ್ಲಿಂದಲೂ ಒಂದು ನಡ್ಕೊಂಡ್ ಬರ್ತಾ ಇದ್ದು ಪದ್ಧತಿ, ಸಾಲ ಕೊಟ್ಟವ್ರಿಗೆ ಸಾಲ ಕೊಡೋದು, ಸಾಲ ಕೊಡದೇ ಇರೋರಿಗೆ ಪರಿಣಾಮ ಇರೋದು. ಸುಮಾರು ಜನ ಸಾಲನೇ ಸಿಗ್ದಲೇನೆ ಅವ್ರವ್ರ ಬೈಕೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಮೊದ್ಲೆಲ್ಲ ಇತ್ತು. ಆದ್ರೆ ಈಗ ರಾಜಣ್ಣವ್ರು ಬಂದು ಮೊದ್ಲು ಯಾರಿಗ್ ಕೊಟ್ಟಿಲ್ಲ ಅವ್ರಿಗೆ ಫಸ್ಟ್ ರೆಡಿ ಮಾಡಪ್ಪ ಅಂತ ಹೇಳ್ತಾರೆ. ನೋಡ, ಫಸ್ಟ್ ಯಾರ್ಯಾರು ಕೊಟ್ಟಿಲ್ಲ ಅವ್ರು ರೆಡಿ ಮಾಡ್ಕೊಂಡ್ ಬಾ, ಕೊಟ್ಟಿರೋರ್ಗೆ ನಿಲ್ಸು ಅಂತ ಹೇಳ್ತಕ್ಕಂಥ ವ್ಯಕ್ತಿ ಅಂತ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಸಿಗ್ಬೇಕು, ಜಾತ್ಯತೀತವಾಗಿ ಸಿಗ್ಬೇಕು, ಪಕ್ಷಾತೀತವಾಗಿ ಸಿಗ್ಬೇಕು. ಸಹಕಾರಿ ಅಂದ್ರೇನೆ ಪಕ್ಷಾತೀತ ಜಾತ್ಯತೀತ ಅಂತಕ್ಕಂಥ ಒಂದು ವಿಚಾರವನ್ನ ಮಾಡಿ ಈ ಒಂದು ಜಿಲ್ಲೆಗೆ ಅಭಿವೃದ್ಧಿಯನ್ನ ತಗೊಂಡಿರ್ತಕ್ಕಂಥವ್ರು ಸಹಕಾರಿ ಮೂಲಕ ರಾಜಣ್ಣರು ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಏನು ಅವ್ರದ್ದು ಹುಟ್ಟುಹಬ್ಬ ಕಳೆದ ಏಪ್ರಿಲ್ 13ಕ್ಕೆ ಮುಗ್ದಿದೆ. ಅವರ ಒಂದು 75ನೇ ವರ್ಷದ ವಿಶೇಷವಾದಂತ ಹುಟ್ಟುಹಬ್ಬ. 75 ವರ್ಷ ವಿಶೇಷವಾಗಿ ಹುಟ್ಟುಹಬ್ಬ ಮಾಡಿಸ್ಕೊಳ್ಳೋದು ಅಪರೂಪ ಇರುತ್ತೆ. ಆದ್ರೂ ಕೂಡ ದೇವರು ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ಒಂದು ಆರೋಗ್ಯ ಆಯಸ್ಸನ್ನ ಕೊಡ್ಲಿ, ಜನಗಳ ಸೇವೆಯನ್ನ ಮಾಡೋದಕ್ಕೆ ಅವ್ರಿಗೆ ದೇವರು ಅನುಕರಣೆ ಮಾಡ್ಲಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಎಲ್ಲ ಬಡವರ ಒಂದು ಸಹಕಾರದೊಂದಿಗೆ ಅವತ್ತು 75ನೇ ವರ್ಷದ ಹುಟ್ಟುಹಬ್ಬವನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಜಿಲ್ಲೆಯ ಎಲ್ಲಾ ಭಾಗದಿಂದಲೂ ಜನ ಬರ್ತಾ ಇದ್ದಾರೆ. ನಾವು ಕೂಡ ನಮ್ಮ ಒಂದು ಸಹಕಾರವನ್ನ ಅವ್ರಿಗೆ ನೀಡಲೇಬೇಕಾಗುತ್ತೆ. ಯಾಕಂದ್ರೆ ಯಾವ ವ್ಯಕ್ತಿಯು ಅವರು ಸಹಕಾರವನ್ನ ಇವತ್ತು ತಗೊಂಡಿಲ್ಲ ಅಂತಕ್ಕಂಥ ವ್ಯಕ್ತಿ ಇಲ್ಲ. ಪ್ರತಿಯೊಬ್ಬರು ಕೂಡ ಅವರ ಒಂದು ಸಹಕಾರವನ್ನ ತಗೊಂಡಿದ್ದಾರಕ್ಕಂತ ಒಂದು ವಿಚಾರವನ್ನ ನಾವು ಮನಗಂಡು ಅವರ ಒಂದು ಬಸ್ಸಿನ ಒಂದು ವ್ಯವಸ್ಥೆಯನ್ನ ಎಷ್ಟನ್ನ ಕೇಳಿ ಮಾಡ್ಕೊಡ್ತೀವಿ, ಆಗ್ತಾ ಇದೆ ಅಂತಕ್ಕಂಥ ವಿಚಾರ. ಅವರ ಅಭಿಮಾನಿಗಳು ನೀವು ಎಷ್ಟನ ಬಸ್ ಕೇಳಿ ನಾವು ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನ ಹೇಳಿದ್ದಾರೆ. ಅದ್ರ ಪ್ರಕಾರ ನಮ್ಮ ಬುಕ್ಕಾಪಟ್ಟಣ ಹೋಬಳಿಯಿಂದ ಸಾಮಾನ್ಯ 10ರಿಂದ 15 ಬಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದೆ. ತಾವೆಲ್ಲರೂ ಏನ್ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ಕಾರ್ಯಕರ್ತ ಅಭಿಮಾನಿ ಬಂಧುಗಳು ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಅವತ್ತು 13ನೇ ತಾರೀಕಿಗೆ ಹೊರಡೋದಕ್ಕೆ ಒಂದು ಅವಕಾಶ. ಬೆಳಗ್ಗೆ 8 ಗಂಟೆಗೆನೆ ತಮ್ಮ ಸ್ಥಳದಿಂದ ಹೊರಗಡೆ ಹೊರಟ್ರೆ ಬೇಕಾದ್ರೆ 1 ಗಂಟೆ ಆರಾಮಾಗಿರ್ಬೋದು, ಯಾರು ಲೇಟಾಗಿ ಹೋಗ್ಬೇಡಿ ಅಂತಕ್ಕಂಥ ಒಂದು ವಿಚಾರವನ್ನ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ನಡೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಒಂದಿಸ್ತಾ ನಾನು 2 ಮಾತನ್ನ ರಾಜಣ್ಣ ಅಭಿಮಾನಿಗಳಿಗೆ ಈ ಸಭೆಗೆ ಸ್ವಾಗತ ಕೋರ್ತಾ, ಈ ದಿನ ಏನಕ್ಕೆ ಸಭೆ ಸೇರೋದು ಅಂದ್ರೆ ನಮ್ಮೆಲ್ಲರಿಗೂ ಒಂದು ಶುಭ ದಿನ. ಯಾಕೆ ಅಂತಂದ್ರೆ ಬರೋ ತಿಂಗಳು 13ನೇ ತಾರೀಕು ಒಂದು ಶುಭ ದಿನ ಒಂದು ಒದಗಿ ಬಂದೈತೆ. ಯಾಕೆ ಅಂತಂದ್ರೆ ಈ ಜಿಲ್ಲೆಯ ಹಿಂದುಳಿದವರ ನಾಯಕ, ತಳ ಸಮುದಾಯಗಳ ಅರಸು, ದೇವರಾಜ ಅರಸು ಅಂತ ಹೇಳಿದ್ರೆ ತಪ್ಪಲಾರದು.
ಯಾಕೆ ಅಂತಂದ್ರೆ ಯಾವ್ದೇ ಒಂದು ಚಿಕ್ಕ ಪುಟ್ಟ ಜಾತಿಯವ್ರಿಗೆ ಒಂದು ಈ ಜಿಲ್ಲೆ ಒಳಗೆ ಧ್ವನಿ ಐತೆ ಅಂತಂದ್ರೆ ಅದು KN ರಾಜಣ್ಣ ಸಾಹೇಬ್ರು ಮಾತ್ರ. ಯಾಕೆ ನಾನ್ ನೋಡಿದ ಮಟ್ಟಿಗೆ. ಯಾಕೆ ಅಂತಂದ್ರೆ ಅವ್ರಿಗೆ ಅವ್ರ ಮನೆ ಹತ್ರ ಯಾರೇ ಹೋಗ್ಲಿ, ಯಾವ ಬಡವ್ರ ಬಗ್ರೆ ಹೋಗ್ಲಿ, ಅವ್ರನ್ನ ಕರೆದು ಅವ್ರ ಕಷ್ಟ ಸುಖನ ಆಲಿಸಿ ಅವ್ರಿಗೆ ಸ್ಪಂದಿಸಂತ ಒಂದು ನಾಯಕ ಅಂತಂದ್ರೆ ಏನಾದ್ರು ಇದ್ರೆ ಅದು KN ರಾಜಣ್ಣ ಸಾಹೇಬ್ರು. ಇವತ್ತು ನಮ್ಗೆ ಒಂದು ಅವಕಾಶ ಒದಗೈತೆ. ಯಾರು KN ರಾಜಣ್ಣ ಸಾಹೇಬ್ರ ಅಭಿಮಾನಿಗಳಿದ್ದಾರೆ, ಯಾರು ಅವರು ಸಹಾಯ ಹೊಂದಿದ್ದಾರೆ, ಅವ್ರಿಗೆಲ್ಲ ಒಂದು ಸುದಿನ ಅವಕಾಶ ಸಿಕ್ಕೈತೆ. ಯಾಕೆಂದ್ರೆ ಸುಮ್ನೆ ಒಂದು ಅಮೃತ ಮಹೋತ್ಸವ 75ನೇ ಅಮೃತ ಮಹೋತ್ಸವ ಆಚರಿಸ್ಕೊಳ್ಳೋದು ಅಂದ್ರೆ ಒಂದು ಸಾಮಾನ್ಯದ ಮಾತಲ್ಲ. ಯಾಕೆ ಅಂತಂದ್ರೆ ಅವರು ರಾಜಕಾರಣದಲ್ಲಿ ನಡೆದಂತ ಹಾದಿಗಳು ಬಹಳ ಒಂದು ಕಷ್ಟ ದಿನಗಳನ್ನ ಅನುಭವಿಸಿ ಇವತ್ತು ಕರ್ನಾಟಕ ರಾಜ್ಯದ ಒಂದು ಸಹಕಾರ ಸಚಿವರಾಗಿದ್ದಾರೆ. ಅದೇನ್ ಸುಮ್ನೆ ಸಚಿವರಾಗಿಲ್ಲ, ಅವರು ಬಹಳ ಕಷ್ಟ ಬಿದ್ದು ಸಚಿವರಾಗಿದ್ದಾರೆ. ಹಾಗಾಗಿ ನಾವು ಅವ್ರ ಋಣ ತೀರಿಸ್ಬೇಕು ಅಂತಂದ್ರೆ ಇದೇ ಬರೋ ತಿಂಗಳು 13ನೇ ತಾರೀಕು ಅಮೃತ ಮಹೋತ್ಸವ ತುಮಕೂರು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ ಅಭಿಮಾನಿ ಬಳಗದವರು. ದಯಮಾಡಿ ನಾನು ಬುಕ್ಕಾಪಟ್ಟಣ ಹೋಬಳಿ ರೈತ ಬಾಂಧವರು, ಎಲ್ಲಾ ಸೊಸೈಟಿಗಳು ನಿರ್ದೇಶಕರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳಿಗೂ ಎಲ್ಲಾರ್ಗು ನಾವು ಮನವಿ ಮಾಡ್ತೀವಿ. ನಾವು ದಯಮಾಡಿ ಎಲ್ಲಾ ರೈತ ವರ್ಗರು ಮನವಿ ಮಾಡ್ತೀವಿ. ದಯಮಾಡಿ ನಾವು ಏನಾದ್ರು ಸಾಹೇಬರಿಗೆ ಒಂದು ಋಣ ಅವರು ನಮ್ ಮಾಡೋದಂತ ಸಹಾಯ ಋಣ ತೀರಿಸ್ಬೇಕು ಅಂತಂದ್ರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಮುಖಂಡರುಗಳು ಸೇರಿ ಅವ್ರ ಅಮೃತ ಮಹೋತ್ಸವಕ್ಕೆ ಜನಗಳನ್ನ ಕರ್ಕೊಂಡು ನಾವು ಹೋದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇನ್ನ ನಾವು ನಮ್ ಬುಕ್ಕಾಪಟ್ಟಣ ಹೋಬಳಿಗೆ 15 ಬಸ್ ಕೇಳಿದೀವಿ. 15 ಬಸ್ ಜನಗಳು 15 ಬಸ್ ಎಲ್ಲ ಹೆಚ್ಚಿನದಾಗಿ ಎಲ್ಲ ಅಭಿಮಾನಿಗಳು, ಎಲ್ಲಾ ಮುಖಂಡರುಗಳು, ಎಲ್ಲಾ ರೈತಾಪಿತ ವರ್ಗದವರು ಬರ್ಬೇಕು ಅಂತ 2000 ಜನ ಹೋಗ್ಬೇಕು ಅಂತ ಹೇಳಿ ಎಲ್ಲ ಅಂದ್ಕೊಂಡಿದೀವಿ. 15ರಿಂದ 20 ಬಸ್ಸು ಕೇಳ್ತಾ ಇದೀವಿ. ಮುಂದೆ ಎಲ್ಲಾ ರೈತಾಪಿತ ವರ್ಗದವ್ರು ಬರ್ಬೇಕು ಅಂತ ಹೇಳಿ ಸಂದರ್ಭ ಮನವಿ ಮಾಡ್ಕೊಂತ ಎಲ್ಲಾರು ಹಿರಿಯರು ಎಲ್ಲಾ ಭಾಗದಿಂದ ಬಂದಿರೋ ಅಂತ ನಮ್ಮ ಹೋಬಳಿಯಿಂದ ಬುಕ್ಕಾಪಟ್ಟಣ ಹೋಬಳಿಯಿಂದ ಎಲ್ಲಾ ಭಾಗದಿಂದನೂ ಇಲ್ಲಿ ಸಭೆ ಕರೆದಿದ್ರು. ಯಾರು ಸಾಚು ಚಪ್ತಂಗೆ ಎಲ್ಲಾರು ಬಂದವ್ರೆ. ಅದೇ ರೀತಿ ಎಲ್ಲ ನಿಮ್ಮ ಪಂಚಾಯತಿಯಿಂದ KN ರಾಜಣ್ಣ ಅವ್ರದ್ದು 13ನೇ ತಾರೀಕು ಹುಟ್ಟುಹಬ್ಬ ಇದೆ. ದಯವಿಟ್ಟು ಆದಷ್ಟು ಎಲ್ಲ ನಿಮ್ಮ ಜನಸಂಖ್ಯೆಯಿಂದ ಎಲ್ಲ ಒಂದು ಅಭಿಮಾನ ಇಟ್ಕೊಂಡು ಅವರು ಎಲ್ಲರಿಗೂ ಒಂದೇ ಅನ್ನೋ ಭಾವನೆ ಇಟ್ಕೊಂಡಿದ್ದಾರೆ. ಆದಷ್ಟು KN ರಾಜಣ್ಣ ಅವರ ಹುಟ್ಟುಹಬ್ಬಕ್ಕೆ ಎಲ್ಲರೂ ಬರಬೇಕು ಅಂತ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತ ಇದೀನಿ. ಜೈ ಎಲ್ಲ KNR ಅಭಿಮಾನಿ ಬಳಗಕ್ಕೆ ನಮಸ್ಕಾರ. 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವಕ್ಕೆ ನಾವುಗಳೆಲ್ಲರೂ ಬುಕ್ಕಾಪಟ್ಟಣ ಹೋಬಳಿಯಿಂದ ಬರ್ತಾ ಇದ್ದೀವಿ. ನೀವು ಎಲ್ಲ ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ನಮ್ಮ ಹೋಬಳಿಯಿಂದ ಸುಮಾರು 2,500 ಜನ ಬರುವ ನಿರೀಕ್ಷೆ ಇದೆ, ಬಂದೇ ಬರ್ತಾರೆ. ಅಭಿಮಾನಿಗಳು ಬಳಗ ಜಾಸ್ತಿ ಹೊಂದಿದೆ ಬುಕ್ಕಾಪಟ್ಟಣ. ಜಾತ್ಯತೀತವಾಗಿ ಎಲ್ಲರೂ ಹೊರಡ್ತಾರೆ. ನೀವು ಬನ್ನಿ, ನಾವು ಬರ್ತೀವಿ. ಚಿಕ್ಕಸ್ವಾಮಿ ಅಂತ ಈ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿ ಜನ ಹೊರಡಿಸ್ಬೇಕಾಗತ್ತೆ. ಬರೀ ಭಾಷಣ ಮಾಡೋದು ಮುಖ್ಯ ಅಲ್ಲ. ಮಾಧ್ಯಮದ ಮುಂದೆ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಜವಾಬ್ದಾರಿ ತಗೊಂಡು ಮೆಂಬರ್ಗಳು ಜನ ಹೊರಡಿಸ್ಬೇಕು. ಬರೀ ಮಾಧ್ಯಮ ಸಿಕ್ಕಿದ ತನಕ ಮಾತಾಡ್ಬಿಟ್ಟು ನಾವು ಸುಮ್ಮನಿದ್ರೆ ಆಗಲ್ಲ. ಪ್ರತಿಯೊಬ್ರು ಒಂದ್ ಪಂಚಾಯತಿಗೆ 3 ಬಸ್ ಅಂತೆ ತಕೊಂಡು ಪ್ರತಿಯೊಬ್ರು ಜನಗಳನ್ನ ಜವಾಬ್ದಾರಿ ತಗೊಂಡು ಮೆಂಬರು ಹಾಗೂ ಅವ್ರ ಅಭಿಮಾನಿ ಬಳಗದವರು ಜವಾಬ್ದಾರಿ ತಗೊಂಡು ಪ್ರತಿಯೊಂದು ವ್ಯವಸ್ಥೆ, ಊಟ ತಿಂಡಿ ವ್ಯವಸ್ಥೆ ನೋಡ್ಕೊಂಡು ಜನಗಳನ್ನ ಹೊರಡಿಸ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ, KN ರಾಜಣ್ಣರವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂತ KN ರಾಜಣ್ಣ ಅಭಿಮಾನಿಗಳಿಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ಬುಕ್ಕಾಪಟ್ಟಣ ಹೋಬಳಿಯಿಂದ ಈಗಾಗಲೇ ಏನು ಸೊಸೈಟಿಗಳ ಇಂದ ಸಹಕಾರವನ್ನು ಪಡೆದಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ಪರವಾಗಿ ಸುಮಾರು 1,500-2,000 ಜನ ಹೊರಡೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. 15 ಬಸ್ ನಮ್ಮ ಈಗಾಗಲೇ ನಮ್ಮ ಮುಖಂಡರು ಹೇಳಿದ ಹಾಗೆ 15ಕ್ಕೂ ಹೆಚ್ಚು ಬಸ್ಗಳು ಹೋಗುವ ನಿರೀಕ್ಷೆಯಲ್ಲಿದೆ. ಎಲ್ರಿಗೂ ನಮಸ್ಕಾರ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಭಿಮಾನಿಗಳಿಂದ ಹೊಂದಿರ್ತಕ್ಕಂಥ KN ರಾಜಣ್ಣನವರ ಹುಟ್ಟುಹಬ್ಬದ 75ನೇ ವರ್ಷದ ಹುಟ್ಟುಹಬ್ಬವನ್ನು ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಎಲ್ಲರೂ ನಮ್ಮ ಹೋಬಳಿಯಿಂದಲೇ ಎಲ್ಲರೂ ಹೇಳಿದಂತೆ ಈಗ 2,500 ಜನಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಮತ್ತೆ ರಾಜಣ್ಣವರು ಬೇರೆ ವ್ಯಕ್ತಿಗಿಂತ, ಬೇರೆ ರಾಜಕಾರಣಿಗಿಂತ ವಿಭಿನ್ನವಾದಂತ ವ್ಯಕ್ತಿ. ನೇರವಾದ ನುಡಿ, ಅವ್ರ ನುಡಿ ಕೇಳಿದ್ರೆ ಏನಪ್ಪಾ ಅನ್ಸುತ್ತೆ. ಆದ್ರೆ ಆಗದಾದ್ರೆ ಆಗುತ್ತೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತಾರೆ. ಅವ್ರು ಹೇಳಿದ ಮೇಲೆ ಆ ಕೆಲಸ ಆಯ್ತು ಅಂತಾನೆ ಅರ್ಥ. ಆ ರೀತಿಯಾದ ವ್ಯಕ್ತಿತ್ವ ಹೊಂದಿರುವಂತ ರಾಜಣ್ಣ ಅವ್ರಿಗೆ ನಾವೆಲ್ಲರೂ ಶುಭಾಶಯಗಳನ್ನು ಕೋರೋದಕ್ಕೆ ಹೋಗ್ಬೇಕು ಅಂತ ಹೋಬಳಿ ಮುಖಂಡರು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ.
ಅಂದ್ರೆ ನಮ್ಮ ಹೋಬಳಿಲಿ ಯಾವತ್ತೂ ಕೂಡ KNR ಅಭಿಮಾನಿಗಳು ತುಂಬಾ ಜಾಸ್ತಿನೇ ಇರ್ತೀವಿ. ಪಕ್ಷ ಯಾವ್ದಾದ್ರು ಕೂಡ ಅವ್ರದ್ದು ಯಾವ್ದೇ ಕಾರ್ಯಕ್ರಮ ಅಂದ್ರೂ ಕೂಡ ಯಾರು ಕರೆದೇ ಇದ್ರು ಸಹ ಅಟೆಂಡ್ ಮಾಡ್ತಕ್ಕಂತ ಇಲ್ಲಿ ಅಭಿಮಾನಿಗಳಿದ್ದಾರೆ. ಹಾಗಾಗಿ ನಮ್ಮ ನಾಯಕರೆಲ್ಲ ಹೇಳಿದ್ರು ಒಂದು 15ರಿಂದ 20 ಬಸ್ ಅಂತ, ಖಂಡಿತ ಅಷ್ಟಾಗೇ ಆಗ್ತದೆ. 1,500ರಿಂದ 2,000 ಜನ ಕಂಪಲ್ಸರಿ ಹೋಗ್ತೀವಿ. ಜೊತೆಗೆ ತಮ್ಮ ವೈಯಕ್ತಿಕ ವಾಹನಗಳಲ್ಲೂ ಕೂಡ ಇನ್ನೂ ಹೆಚ್ಚಿನದಾಗಿ ಹೊರಡ್ತಾರೆ ಅನ್ನೋ ನನ್ನ ಭಾವನೆ ಇದೆ. ಹಾಗಾಗಿ 1,500,000 ಜನ ಹೋಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೀನಿ. ತಿಂಗಳು 13ನೇ ತಾರೀಕು ಹಿಂದುಳಿದ ವರ್ಗದ ನಾಯಕ, ದೀನದಲಿತರ ನಾಯಕ, ಬಡವರ ಬಂಧು, ನಮ್ಮ 2ನೇ ದೇವರಾಜ ಅರಸು ಅಂತ ಕರೆಸಿಕೊಂಡಿರುವಂತ ಸನ್ಮಾನ್ಯ ಸಹಕಾರ ಸಚಿವರಾದಂತ KN ರಾಜಣ್ಣವರ 75ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮ ತುಮಕೂರಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆದಿದೆ. ಆ ಕಾರ್ಯಕ್ರಮಕ್ಕೆ ಬುಕಾಪನ ಹೋಬಳಿ ಎಲ್ಲ ಸಮಸ್ತ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಹಿಂದುಳಿದ ವರ್ಗಗಳ ನಾಯಕ ಅಂತ ಹೆಸರಾಗಿರುವ KN ರಾಜಣ್ಣನವರ 75ನೇ ವರ್ಷದ ಸುವರ್ಣ ಮಹೋತ್ಸವದ ಅವರು ನಾರ್ಮಲ್ ಆಗಿ ಹೋದ ತಿಂಗಳು ಏಪ್ರಿಲ್ 13ಕ್ಕೆ ಆಚರಿಸ್ಕೊಂಡ್ರು. ಆದ್ರೆ ಈ ಹುಟ್ಟುಹಬ್ಬ ಆಚರಿಸ್ಕೊಂತ ಇರೋದು KN ರಾಜಣ್ಣನವರಲ್ಲ, ಅವರ ಅಭಿಮಾನಿಗಳು ಮತ್ತು ಜಿಲ್ಲೆಯ ಎಲ್ಲಾ ಹಿಂದುಳಿದ ವರ್ಗದವರು ಮತ್ತು ಅಭಿಮಾನಿ ಬಳಗದವರಿಂದ 75ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆದ್ರಿಂದ ಹೋಬಳಿಯ ಎಲ್ಲಾ ಜನತೆ, ಎಲ್ಲಾ ಪಕ್ಷಾತೀತ, ಜಾತ್ಯತೀತವಾಗಿ ಎಲ್ಲಾ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಎಲ್ಲರಲ್ಲಿ ಮನವಿ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸಹಕಾರ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ KN ರಾಜಣ್ಣ ಸಾಹೇಬರಿಗೆ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ತುಮಕೂರಿನಲ್ಲಿ 13/5/2025 ಹಮ್ಮಿಕೊಂಡಿರುತ್ತಾರೆ. ಆದ್ದರಿಂದ ನಮ್ಮ ಸಂಘದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸದಸ್ಯರುಗಳು ಮತ್ತು KNR ಅಭಿಮಾನಿ ಬಳಗದ ಅಭಿಮಾನಿಗಳು ಎಲ್ಲರೂ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಚಿವರು, ಕರ್ನಾಟಕ ಸರ್ಕಾರ, DCC ಬ್ಯಾಂಕ್ನ ಅಧ್ಯಕ್ಷರು ಆದಂತಹ KNR ರಾಜಣ್ಣ ಸಾಹೇಬರಿಗೆ ಇದೇ ತಿಂಗಳು 13/5/2025 ತುಮಕೂರಿನ ಜೂನಿಯರ್ ಕಾಲೇಜಿನ ಮುಂಭಾಗದಲ್ಲಿ ಅದ್ದೂರಿಯಾಗಿ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಇದ್ದು, ಬುಕ್ಕಾಪಟ್ಟಣ ಹೋಬಳಿಯ ಮುಖಂಡರುಗಳು, ನಾಯಕರುಗಳು ಹಾಗೂ ಪ್ಯಾಕ್ಸ್ನ ಕಾರ್ಯದರ್ಶಿಗಳು, ನಿರ್ದೇಶಕರು ಎಲ್ಲರೂ ಒಟ್ಟಾಗಿ ಸೇರಿ ಜನರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅನ್ಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ರಾಜಣ್ಣನವರು, ತುಮಕೂರು ಹಾಗೂ ಕರ್ನಾಟಕ ಸರ್ಕಾರ ಸಚಿವರು ಅವರ 75ನೇ ವರ್ಷದ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಏರ್ಪಡಿಸಿರುವುದರಿಂದ ತುಮಕೂರಿನಲ್ಲಿ ನಾವು PACS ನೌಕರರು ಹಾಗೂ ಮುಖಂಡರುಗಳು ಹಾಗೂ ಈ ಭಾಗದ ರೈತರು ಹಾಗೂ ಅಭಿಮಾನಿಗಳು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ವಿಜೃಂಭಣೆಯಿಂದ ಹೊರಟು ಹೋಗ್ತಿರ್ತಕ್ಕಂಥದ್ದು ನಮ್ಗೆ ತುಂಬಾ ಸಂತೋಷದ ವಿಷಯ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ರೈತಾಪಿ ವರ್ಗದವರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮ PACS ಬುಕ್ಕಾಪಟ್ಟಣ ಇದರ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ.